ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ಆರ್ಥಿಕ ಬೆನ್ನೆಲುಬಾಗಿರುವ ಕೆಡಿಸಿಸಿ ಬ್ಯಾಂಕ್ ಈ ಬಾರಿ ದಾಖಲೆ ಮಟ್ಟದ ಲಾಭ ಗಳಿಸಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. 2025-26ನೇ ಸಾಲಿನಲ್ಲಿ ಬ್ಯಾಂಕ್ 27.35 ಕೋಟಿ ನಿವ್ವಳ ಲಾಭ ಗಳಿಸಿದ್ದು, ಸಹಕಾರಿ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ನಿರ್ಮಿಸಿದೆ. ಬ್ಯಾಂಕ್ನ ಪ್ರಗತಿಯ ಸಂಪೂರ್ಣ ವಿವರ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಆರ್ಥಿಕ ಸಂಸ್ಥೆಯಾದ ಕೆಡಿಸಿಸಿ ಬ್ಯಾಂಕ್ ಮತ್ತೊಮ್ಮೆ ತನ್ನ ಶಕ್ತಿಯನ್ನ ಸಾಬೀತುಪಡಿಸಿದೆ. 2025-26ನೇ ಹಣಕಾಸು ವರ್ಷದಲ್ಲಿ ಬ್ಯಾಂಕ್ ಬರೋಬ್ಬರಿ 27.35 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ. ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಶಿವರಾಮ್ ಹೆಬ್ಬಾರ್ ಸುದ್ದಿಗೋಷ್ಠಿ ನಡೆಸಿ ಈ ಮಾಹಿತಿಯನ್ನ ಹಂಚಿಕೊಂಡರು. ಸಹಕಾರಿ ತತ್ವದಡಿ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಆರ್ಥಿಕ ಶಕ್ತಿ ನೀಡುವ ಗುರಿಯೊಂದಿಗೆ ಬ್ಯಾಂಕ್ ಕಾರ್ಯನಿರ್ವಹಿಸ್ತಾ ಇದೆ. ಬ್ಯಾಂಕ್ನ ಮೀಸಲು ನಿಧಿಗಳು ಕೂಡ 351 ಕೋಟಿಯಿಂದ 382 ಕೋಟಿಗೆ ಏರಿಕೆಯಾಗಿ ಆರ್ಥಿಕವಾಗಿ ಇನ್ನಷ್ಟು ಬಲಿಷ್ಠವಾಗಿದೆ. ಡಿಜಿಟಲ್ ಬ್ಯಾಂಕಿಂಗ್ ಕಡೆಗೆ ಬ್ಯಾಂಕ್ ಹೆಜ್ಜೆ ಇಡ್ತಾ ಇದ್ದು, ರೈತರಿಗೆ ಶೂನ್ಯ ಬಡ್ಡಿ ದರ ಸಾಲ ಹಾಗೂ ಮಹಿಳಾ ಸಂಘಗಳಿಗೆ ಉತ್ತೇಜನ ನೀಡುವ ಯೋಜನೆಗಳನ್ನ ರೂಪಿಸ್ತಾ ಇದೆ ಅಂತ ಹೆಬ್ಬಾರ್ ಹೇಳಿದ್ರು. ಸಾಲ ಬಾಕಿ ಕಳೆದ ಸಲ 3280.82 ಕೋಟಿ ಇತ್ತು. ಈ ಸಲ 3384.85 ಕೋಟಿ ಆಗಿದೆ. 3.18% ಜಾಸ್ತಿ ಇದೆ. ದುಡಿಯುವ ಬಂಡವಾಳ 4929 ಕೋಟಿ ಇತ್ತು. ಈ ಸಲ 5269 ಕೋಟಿ ದುಡಿಯುವ ಬಂಡವಾಳ ಆಗಿದೆ. ಅಂದರೆ ಪ್ರತಿಶತ 6.90% ಜಾಸ್ತಿ ಆಗಿದೆ. ಆದಾಯ ಗಳಿಕೆ ಕಳೆದ ಸಲ 375.32 ಕೋಟಿ ಇತ್ತು. ಈ ಸಲ 411.29 ಕೋಟಿ ಆಗಿದೆ. 9.58% ಜಾಸ್ತಿ ಆಗಿದೆ. ಷೇರು ಬಂಡವಾಳ 145 ಕೋಟಿ ಇತ್ತು ಕಳೆದ ಸಲ. ಈ ಸಲ 156 ಕೋಟಿ ಆಗಿದೆ. ಅಂದರೆ ಪ್ರತಿಶತ 8.9% ಜಾಸ್ತಿ ಆಗಿದೆ. ನಿಧಿಗಳು ಕೂಡ ಹಾಗೆ 351 ಕೋಟಿ ಇತ್ತು. ಈ ಸಲ 382 ಕೋಟಿ ಆಗಿದೆ. ಅಂದರೆ 8.80% ನಿಧಿಗಳನ್ನು ಕೂಡ ಜಾಸ್ತಿ ಆಗಿದೆ. ಎಲ್ಲದಕ್ಕಿಂತ ಕಳೆದ 5 ವರ್ಷ ನಾವೇನು 5 ವರ್ಷ ಕಳೆದಿದ್ದೀವಿ. 2021 ನಾವು 900.44 ಕೋಟಿ ಲಾಭ ಮಾಡಿದ್ವಿ. 21-22 12.95 ಕೋಟಿ ಲಾಭ ಮಾಡಿದ್ವಿ ನಾವು ನನ್ನ ಕಳೆದ ಹಿಂದಿನ 5 ವರ್ಷಗಳಲ್ಲಿ. 22-23 ನಾವು 15.56 ಕೋಟಿ ಲಾಭ ಮಾಡಿದ್ವಿ. 23-24 23.24 ಕೋಟಿ ಲಾಭ ಮಾಡಿದ್ವಿ. 24-25 25 ಕೋಟಿ 11 ಲಕ್ಷ ಲಾಭ ಮಾಡಿದ್ವಿ ನಾವು. 25 ಕೋಟಿ. ಈ ಸಲ 25-26 ಸರಿ ಸುಮಾರು ಅಂದಾಜು 27 ಕೋಟಿ 35 ಲಕ್ಷದ ಲಾಭ ಗಳಿಕೆ ನಮ್ಮ ಬ್ಯಾಂಕು ಮಾಡಿದೆ ಹೇಳ್ತಕ್ಕಂಥ ಮತ್ತು ಸಂತೋಷ ಸುದ್ದಿಯನ್ನು ಈ ಜಿಲ್ಲೆಯ ಕೃಷಿಕರಿಗೆ, ಈ ಜಿಲ್ಲೆಯ ನಮ್ಮ ಬ್ಯಾಂಕ್ನಲ್ಲಿ ಹಣ ಇಟ್ಟಂಥ ಡೆಪಾಸಿಟ್ದಾರರಿಗೆ, ಈ ಜಿಲ್ಲೆಯ ರೈತಾಪಿ ಸಮುದಾಯಕ್ಕೆ, ಈ ಜಿಲ್ಲೆಯ ಸಂಘ ಸಂಸ್ಥೆ ಮತ್ತು ಸೊಸೈಟಿಗಳಿಗೆ, ಎಲ್ಲ ನಮ್ಮ ಷೇರುದಾರರಿಗೆ ಈ ಸಂತೋಷ ಸಂಗತಿಯನ್ನು ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಈ ಒಂದು ಮಾಧ್ಯಮದ ಗೋಷ್ಠಿಯನ್ನು ಇಟ್ಟಿದ್ದೇವೆ. ಇನ್ನು ಅನೇಕ ವಿಚಾರಗಳನ್ನು ನಾವು ನಿಮಗೆ ಎಲ್ಲ ಸೌಲಭ್ಯಗಳು ಮೊದಲಿನಂತೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಯಾವ ಸ್ಥಿತಿ ಇತ್ತೋ ಆ ಎಲ್ಲ ಸೌಲಭ್ಯಗಳು ಇವತ್ತು ನಮ್ಮ ಬ್ಯಾಂಕ್ನಲ್ಲಿ ಆರಂಭ ಆಗಿದೆ. ಮುಂಚೆ ಇದೆಲ್ಲ ಸೌಲಭ್ಯ ನಮ್ಮ ಬ್ಯಾಂಕ್ನಲ್ಲಿ ಇರಲಿಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಮಾತ್ರ ಈ ಸೌಲಭ್ಯಗಳಿತ್ತು. ಆದರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕೂಡ ಇವತ್ತು ನಮ್ಮ ಬ್ಯಾಂಕ್ನಲ್ಲಿ ಆರಂಭ ಮಾಡಿದ್ದೇವೆ. ಇಷ್ಟಾರು ಸಂಗತಿಗಳನ್ನು ಹೇಳುತ್ತಾ KCC ಸಾಲ ಈ ಸಲ ಕಳೆದ ಸಲ 951 ಕೋಟಿ ಕೊಟ್ಟಿದ್ವಿ. ಈ ಸಲ 945 ಕೋಟಿ ಕೊಟ್ಟಿದ್ದೀವಿ. ಕೃಷಿ ಮಾಧ್ಯಮಿಕ ಸಾಲ 212 ಕೋಟಿ ಕೊಟ್ಟಿದ್ವಿ. ಈ ಸಲ 643 ಕೋಟಿ ಕೊಟ್ಟಿದ್ದೇವೆ. ಕೃಷಿಯೇತರ ಸಾಲ 1790 ಹೋದ ವರ್ಷ ಕೊಟ್ಟಿದ್ವಿ. ಈ ಸಲ 1795 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಹೀಗೆ ಕೃಷಿ ಭೂಮಿ ಖರೀದಿಗೆ ಇಷ್ಟೊತ್ತು ತನಕ 18.42 89 ಜನಕ್ಕೆ 41 ಕೋಟಿ ಸಾಲ ಕೊಟ್ಟಿದ್ದೀವಿ. ಫಾರ್ಮ್ ಹೌಸ್ಗೆ 190 ಜನಕ್ಕೆ 36 ಕೋಟಿ ಸಾಲ ಕೊಟ್ಟಿದ್ದೀವಿ. ಕೃಷಿ ಭೂಮಿಗೆ 18 ಕೋಟಿ 40 ಲಕ್ಷ ಸಾಲ ಕೊಟ್ಟಿದ್ದೀವಿ. ಫಾರ್ಮ್ ಹೌಸ್ಗೆ 22 ಕೋಟಿ ಸಾಲ ಕೊಟ್ಟಿದ್ದೀವಿ. ಹೀಗೆ
ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಪ್ರಗತಿ ಹೆಜ್ಜೆಯನ್ನು ಈ ಬ್ಯಾಂಕು ಸಾಧಿಸಿದೆ. 106 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಬ್ಯಾಂಕು ಇಷ್ಟೊಂದು ದೊಡ್ಡ ಪ್ರಮಾಣದ ಲಾಭ ಗಳಿಕೆ, ಕಳೆದ 5 ವರ್ಷಗಳ ಲಾಭ ಗಳಿಕೆಯೂ 105 ವರ್ಷಗಳಿಗಿಂತಲೇ ಜಾಸ್ತಿನೇ. ಇವತ್ತಾಗಿರ್ತಕ್ಕಂಥದ್ದು ಈ 106 ವರ್ಷಗಳಕ್ಕಿಂತ ಜಾಸ್ತಿ ಆಗಿದೆ. 27 ಕೋಟಿ 55 ಬ್ಯಾಂಕಿನ ಹಿಸ್ಟ್ರಿ ಒಳಗೆ ಇಷ್ಟು ಹೈಯೆಸ್ಟ್ ಲಾಭ ಯಾವಾಗಲೂ ಯಾವಾಗೂ ಆಗಿಲ್ಲ. ಆಗಿದೆ. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ನಮ್ಮ ಅಧ್ಯಕ್ಷರು ಈ ಶುಗರ್ ಫ್ಯಾಕ್ಟ್ರಿಗಳ ಹಿಂದಿನ ಬಾಕಿ ಏನಿತ್ತು ಅದನ್ನೆಲ್ಲ ವಸೂಲು ಮಾಡಲಿಕ್ಕೆ ಅವರು ಭಾಳ ಶ್ರಮ ಪಟ್ಟಿದ್ದಾರೆ. ಅದೇ ಪ್ರಕಾರ ಎಲ್ಲ ಡೈರೆಕ್ಟರು ಸಹ ತಮ್ಮ ಬ್ಯಾಂಕಿನ ಇದರಲ್ಲಿ ಯಾವ್ಯಾವ ಕಟ್ಟಬೇಕು ಅದಾವೆ ಅದ್ರ ಬಗ್ಗೆಯೂ ಸಹ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಮತ್ತು ಎಮ್ ಡಿ ಅವ್ರ ಮಾರ್ಗದರ್ಶನದಲ್ಲಿ ವಸೂಲಾತಿಗೆ ಎಲ್ಲರೂ ಸಹಕರಿಸಿದ್ದಾರೆ. ಅದರಿಂದ ಈ ವರ್ಷ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗಲಿಕ್ಕೆ ಎಲ್ಲ ಸ್ಟಾಫ್ಗಳು ಮತ್ತು ಎಲ್ಲರೂ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. 24-25 ಸಾಲಿನಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 1.60 ಕೋಟಿ ವಿಮಾ ಬಂದಿದೆ. ಹವಾಮಾನ ಆಧಾರಿತ ಬೆಳೆ ವಿಮೆ ಅಡಿಕೆಗೆ 71 ಕೋಟಿ 77 ಲಕ್ಷ ಬಂದಿದೆ. ಬಾಕಿ ಎಲ್ಲ ಸಾಲ ಸೌಲಭ್ಯಗಳನ್ನು ನಿಮಗೆ ಪುಸ್ತಕದಲ್ಲಿ ಇಟ್ಟಿದ್ದೇವೆ. ಇಷ್ಟೊಂದು ವಿಚಾರಗಳನ್ನು ಮಾತ್ರ ಪ್ರಮುಖವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಇನ್ನೇನಾದರೂ ಸಂಗತಿಗಳಿದ್ದರೆ ನೀವು ಪ್ರಸ್ತಾಪ ಮಾಡಿ. ನಮಸ್ಕಾರ. ಲಾಸ್ಟ್ ಪೇಜಲ್ಲಿ ನಿಮಗೆ 7 ವರ್ಷದ NPA ಮತ್ತು ಲಾಭ ಗಳಿಕೆಯನ್ನು ಇಟ್ಟಿದ್ದೀವಿ. ಈ ಸಲ NPA 31/3/20 855 31/3/26 1.8. ಕಳೆದ ಸಲ ನಾವು 0.97 ಇತ್ತು. ನಮ್ಮದು 97 ಇತ್ತು, 0.97 ಇತ್ತು. ಈ ಸಲ 1.08 ಆಗಿದೆ. ಹೇಳ್ತೀನಿ. ನೆಟ್ ಪ್ರೆಸೆಂಟ್ ನಿಮ್ಮ ಇದು ಕೂಡ ಗ್ರಾಸ್ NPA ಕೂಡ ಕಳೆದ ಸಲ ನಮ್ಮದು 6.85 ಇತ್ತು, 7.27 ಆಗಿದೆ. ಇದಕ್ಕೆ ಕಾರಣ ಕೇವಲ ವಸೂಲಾತಿ ಒಂದೇ ಕಾರಣ ಅಲ್ಲ, 2-3 ಸಂಗತಿಗಳ ಕಾರಣ. ಯಾವ ಟೈಮಿಗೆ ಬ್ಯಾಂಕಿನ ವಸೂಲಾತಿಗಳು ಆಗಬೇಕು, ಯಾವ ಟೈಮ್ನಲ್ಲಿ ಬ್ಯಾಂಕಿನ ವಸೂಲಾತಿ ಸಮಯ ಇದೆಯೋ, ವಸೂಲಾತಿ ಸಮಯವೇ ನಮಗೆ ಚುನಾವಣೆಯ ಕಾಲ ಆಗೋಯಿತು. ಅದರಲ್ಲೂ ಕೋರ್ಟು ಕಚೇರಿ 3.5 ತಿಂಗಳ ಕಾಲ ನಮಗೆ ಈ ಪರ್ವ ಅತ್ಯಂತ ಪೀಕ್ ಟೈಮ್ನಲ್ಲಿ ನಾವು ಈ ಚುನಾವಣೆ ಸಂಘರ್ಷವನ್ನು ಎದುರಿಸ್ಕೊಳ್ಬೇಕಾಯಿತು. ಅದರಿಂದ ಒಂದಿಷ್ಟು ಸಾಲ ನೀಡಿಕೆಯಲ್ಲೂ ಕೂಡ ಹಿಂದೇಟು ಹಾಕಿದ್ವಿ, ಒಂದಿಷ್ಟು ಸಾಲ ವಸೂಲಾತಿಯ ಕ್ರಮ ತೆಗೆದುಕೊಳ್ಳಲು ಹಿಂದೇಟು ಹಾಕಿದ್ವಿ ನಾವು. ಹಾಗಾಗಿ 1.27 ಪಾಯಿಂಟ್ ಜಾಸ್ತಿ ಆಯಿತು, ಇಲ್ಲಿ 1 ಪಾಯಿಂಟ್ ಜಾಸ್ತಿ ಆಯಿತು. ಅದು ಕಳೆದ 5 ವರ್ಷಕ್ಕೆ ಹೋಲಿಸಿದಾಗ, ಕಳೆದ 5 ವರ್ಷಗಳಿಗೆ ಹೋಲಿಸಿದಾಗ ಮತ್ತು ರಾಷ್ಟ್ರೀಕೃತ ಬ್ಯಾಂಕು ಇತರೆ ಬ್ಯಾಂಕುಗಳೆಲ್ಲ ಹೋಲಿಸಿದಾಗ ನಮ್ಮ NPA ಪ್ರಮಾಣ ಭಾಳ ಸವಾಲುಯುತವಾದಂಥ, ಯಾವುದೇ ತೊಂದರೆ ಇಲ್ಲದಂಥ NPA ಇವತ್ತಿದೆ. ನಮಗೆ ಆಸೆ ಇದೆ, ಬರುವ 5 ವರ್ಷಗಳ ಅವಧಿ ಜಿಯೋ NPA ತಂದಿಡಬೇಕು ಅಂತಕ್ಕಂಥದ್ದು ಆಡಳಿತ ಕಮಿಟಿ ಅಪೇಕ್ಷೆ ಇದೆ. ಅದನ್ನು ತರ್ತೀವಿ ಇರತಕ್ಕಂಥ ವಿಶ್ವಾಸ ಇದೆ, ನಿಮ್ಮೆಲ್ಲರ ಸಹಕಾರ ಇಲ್ಲಿ. ಆದರೆ ಏನಾಗುತ್ತೆ, ವಸೂಲಾತಿಗೆ ಕೇವಲ ನಾವು ಚುನಾವಣೆ ಮುಗಿದು 1 ತಿಂಗಳು 20-25 ದಿವಸದಲ್ಲೇ ಆರ್ಥಿಕ ವರ್ಷ ಕೊನೆ ಬಂದೋಯ್ತು. ನಮಗೆ ಆರ್ಥಿಕ ವರ್ಷ ಕೊನೆಯನ್ನು 27 ದಿವಸದಲ್ಲಿ ನಾವು ಕಾನೂನುಬದ್ಧವಾಗಿ ವಸೂಲಾತಿ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕನಿಷ್ಠ 3-4 ತಿಂಗಳ ಬೇಕು ನಮಗೆ ಈ ಪ್ರೊಸೆಸ್ಸಿಗೆ. ನಮ್ಮ ಅಧಿಕಾರಿಗಳ ತಂಡ ಚೆನ್ನಾಗಿ ಮಾಡಿದ್ದಾವೆ, ಎಷ್ಟು ನಿರ್ದೇಶನ ಕೊಟ್ಟಿದ್ದು ಅಷ್ಟು ಮಾಡಿದ್ದಾವೆ. ಆದರೆ ನಾವು ಇರೋದಕ್ಕೂ ಅವ್ರು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ. ಹಕ್ಕಿನಿಂದ ಜನರ ಕಡೆ ಮಾತಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ, ಅವ್ರು ಮಾತಾಡಿದ್ರೆ ಹೆಚ್ಚು ಗಟ್ಟಿಯಾಗಿ ತೆಗೆದುಕೊಳ್ಳೋದಿಲ್ಲ. ಅದು ನಮಗೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಈ ಸಲ ಗಣನೀಯ ಪ್ರಮಾಣದಲ್ಲಿ, ಶುಗರ್ ಫ್ಯಾಕ್ಟ್ರಿ ಸಾಲದಲ್ಲಿ ಭಾಳ ದೊಡ್ಡ ಗಣನೀಯ ಪ್ರಮಾಣದಲ್ಲಿ ಒಂದು ಕೋಆಪರೇಟಿವ್ ಶುಗರ್ ಬಿಟ್ಟರೆ, ಒಂದು ಕೋಆಪರೇಟಿವ್ ಶುಗರ್ ಇಂಡಿ ಶುಗರ್ ಬಿಟ್ಟರೆ ಬಾಕಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಕೊಟ್ಟಂಥ ಸಾಲಗಳು ಕೂಡ ಈ ಸಲ ಸರಿಯಾದ ದಿಕ್ಕಿನಲ್ಲಿ ವಸೂಲಿಯಾಗಿದೆ. ಹಾಗಾಗಿ ಲಾಭದ ಪ್ರಮಾಣದಲ್ಲಿ ಮತ್ತು ಪರ್ಸೆಂಟೇಜ್ ಆಫ್ ನಮ್ಮ NPA ಪ್ರಮಾಣದಲ್ಲೂ ಕೂಡ ಇಷ್ಟು ತಗ್ಗೋದಕ್ಕೆ ಕಾರಣ ಆಯಿತು. ಯಾಕೆ ದೊಡ್ಡ ಫೈನಾನ್ಸ್ ಮಾಡಿರ್ತಕ್ಕಂಥದ್ದು ನಾವಲ್ಲಿ. ಆ ಕಾರಣಕ್ಕಾಗಿ ಎಲ್ಲವೂ ವಸೂಲಾದಂಥ ಹಿನ್ನೆಲೆಯಲ್ಲಿ ಇಷ್ಟು ಒಳ್ಳೆಯ ವಾತಾವರಣ ನಿರ್ಮಾಣ ಆಯಿತು.